ನಮ್ಮ ಜೊತೆ BY ರಾಘವೇಂದ್ರ ಅವರು ಇದ್ದಾರೆ, ಸಂಸದರು. ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, ಶಾಮನೂರ್ ಅವ್ರನ್ನ ತುಂಬಾ ಚಿಕ್ಕವರಿದ್ದಾಗಿಂದನೂ ಕೂಡ ನೋಡಿದಿರಿ. ಸೊ ಈ ಸಂದರ್ಭದಲ್ಲಿ ನೆನ್ಪು ಮಾಡ್ಕೊಳ್ಳೋದು ನನ್ನ ಜೀವನದಲ್ಲಿ ಅನೇಕ ಬೆಳವಣಿಗೆಗಳಲ್ಲಿ ಅವರ ಆಶೀರ್ವಾದ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ವಿಶೇಷವಾಗಿ ನಮ್ಮ ತಂದೆ ಮತ್ತೆ ಶಾಮನೂರ್ ಶಿವಶಂಕರಪ್ಪನವರು ಒಟ್ಟಾಗಿ ಮಹಾಸಭಾದ ಕೆಲಸವನ್ನ ಮಾಡಿದಂತ ಒಂದು ಸಂದರ್ಭದಲ್ಲಿ ಇರ್ಬೋದು. ಮತ್ತು ವಿಶೇಷವಾಗಿ ನಮ್ಮ ಸಮಾಜದ ಅವರು ಕೂಡ ಒಬ್ಬರು ಧರ್ಮಗುರುಗಳು ಅಂತ ಹೇಳಕ್ ನನಗೆ ಯಾವುದೂ ಸಂಕೋಚ ಇಲ್ಲ. ಯಾಕೆಂದ್ರೆ ನಮ್ಮ ಸಮಾಜದಲ್ಲಿರುವಂತಹ ಉಪಪಂಗಡಗಳನ್ನ ಒಟ್ಟಾಗಿ ತೆಗೆದುಕೊಂಡಂತ ಒಂದು ಕಾರ್ಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ತಮ್ಮದೇ ಆದಂತ ಒಂದು ಪವಿತ್ರವಾದಂತ ಒಂದು ಕಾರ್ಯವನ್ನ ಗೌರವಂತ ಶಾಮನೂರ್ ರಾಜನವರು ಮಾಡಿದ್ರು. ಮತ್ತೆ ವಿಶೇಷವಾಗಿ ಅವರ ಹೃದಯ ವೈಶಾಲ್ಯತೆ ಎಷ್ಟು ದೊಡ್ಡದು ಅಂದ್ರೆ ನಮ್ದು ಯಾವುದೋ ಒಂದು ಪಕ್ಷ, ಅವ್ರದ್ದು ಯಾವುದೋ ಒಂದು ಪಕ್ಷ, ಆದರೆ ಶಿವಮೊಗ್ಗಕ್ಕೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ರಾಘು ಒಳ್ಳೆ ಕೆಲಸ ಮಾಡಿದ್ದಾನೆ, ಹಾರೈಸರಿ ಅನ್ನೋ ರೀತಿಯಲ್ಲಿ ಸಂದೇಶ ಕೊಟ್ಟಿದ್ದಾಗ್ಲಿ, ಅಂದ್ರೆ ಈ ರೀತಿ ಯಾರಲ್ಲಿ ಒಳ್ಳೆ ಗುಣಗಳಿದೆ ಅಂತ ಗುರುತಿಸುವಂತ ಕೆಲಸ. ಮತ್ತೆ ಅತ್ಯಂತ ಒಂದು ವಿಲ್ ಪವರ್ಗೆ ಒಂದು ಉದಾಹರಣೆಗಳಲ್ಲಿ ಕೆಲವೇ ಕೆಲವು ವ್ಯಕ್ತಿಗಳಲ್ಲಿ ಗೌರವಂತ ಶಾಮನೂರ್ ಶಿವಶಂಕರಪ್ಪನವರು ಅವ್ರು ತೆಗೆದುಕೊಳ್ಳುವಂತ ತೀರ್ಮಾನ, ಮತ್ತು ಯಾವತ್ತೂ ಕೂಡ ಅವರು ಪಕ್ಷ, ಸಮಾಜ, ಇನ್ನೊಂದು ಏನೇ ಇದ್ರೂ ಕೂಡ ಸಮಾಜದ ವಿಚಾರ ಬಂದಾಗ ಅದಕ್ಕೆ ಅವ್ರ ಬದ್ಧತೆ, ಯಾವುದೇ ಸರ್ಕಾರ, ಅವ್ರದೇ ಸರ್ಕಾರ ಇದ್ರೂ ಕೂಡ ಮುಜುಗರ ಆದ್ರೂ ಕೂಡ ಸಮಾಜ ವಿಚಾರ ಬಂದಾಗ ಅವ್ರು ಯಾವಾಗಲೂ ಕೂಡ ಹಿಂದೆ ವಾಜಪೇಯಿ ಅವ್ರನ್ನ ಅಜಾತ್ ಶತ್ರು ಅಂತ ಹೇಳ್ತಾ ಇದ್ರು, ಶಾಮನೂರ್ ಅವ್ರನ್ನು ಕೂಡ ಅಜಾತ್ ಶತ್ರು ಅಂತ ಹೇಳಿ. ಪಾರ್ಟಿ ಬೇರೆ, ಆದ್ರೆ ಎಲ್ಲರೂ ಕೂಡ ನಮಗೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ರು. ಪಾರ್ಟಿ ಬೇರೆ ಇರ್ಬೋದು ಅಂತ ಏನ್ ತಪ್ಪೇನಿಲ್ಲ. ನಮ್ಮ ಅಜಾತ ಶತ್ರುಗಳ ಪಟ್ಟಿಯಲ್ಲಿ ನಾವು ಅಟಲ್ಜಿ ಅಷ್ಟೇ ಗೌರವ ಕೊಡುವಂತ ಒಬ್ಬ ವ್ಯಕ್ತಿ ಅಂದ್ರೂ ಕೂಡ ಶಾಮನೂರ್ ಅಂದ್ರೂ ಕೂಡ ತಪ್ಪಾಗ್ಲಾರದು. ಯಾಕಂದ್ರೆ ಆ ರೀತಿ ಕುಟುಂಬ, ಅವರು ಎಲ್ಲರನ್ನೂ ಕೂಡ ಸರಿಸಮಾನವಾಗಿ ಅವರು ನೋಡ್ತಾ ಇದ್ರು. ಪಕ್ಷ ಜಾತಿಯ ಚೌಕಟ್ಟಲ್ಲಿ ನೋಡ್ತಿದ್ದಿಲ್ಲ. ವಿಶೇಷವಾಗಿ ದೇವರು ದಿಂಡ್ರಿಗೆ ಹೆಚ್ಚಿನ ಒಂದು ಮಠ ಮಂದಿರಗಳಿಗೆ ತಮ್ಮದೇ ಆದಂತಹ ಒಂದು ಅನುದಾನವನ್ನು ಕೊಡ್ತಾ ಇದ್ರು. ಈ ರೀತಿ ಶಿಕ್ಷಣ ದಾಸೋಹ ಮಾಡಿದಂಥವ್ರು. ಹಾಗಾಗಿ ಅವ್ರ ಬಗ್ಗೆ 360 ಡಿಗ್ರಿ ಎಲ್ಲ ವಿಚಾರದಲ್ಲೂ ಕೂಡ ಪರ್ಫೆಕ್ಟ್ ಅಂತ ಹೇಳಕ್ ನಂಗೆ ಯಾವುದೇ ಪಕ್ಷದ ವಿಚಾರದಲ್ಲಿ ನಿಮ್ಮ ತಂದೆಯವರು ಮತ್ತು ಶಾಮನೂರ್ ಅವರು ಇಬ್ರು ಕೂಡ ವಿರೋಧ ರೀತಿಯಾದಂತ ಹೇಳಿಗಳು. ಆದ್ರೆ ಇಬ್ರು ಕೂಡ ವೈಯಕ್ತಿಕವಾಗಿ ನೀವು ನೋಡಿದಿರಿ ಅದನ್ನ, ನೀವು ಬಹಳ ಎಷ್ಟು ಹತ್ತಿರದಲ್ಲಿ. ಯಡಿಯೂರಪ್ಪನವರು ಅವರೊಂದು ಪಕ್ಷದ ಒಂದು ಸಿದ್ಧಾಂತ, ಗೌರವಂತ ಶಾಮನೂರ್ ಅಜ್ಜ ಅವರದು ಇನ್ನೊಂದು ಸಿದ್ಧಾಂತ ಇದ್ರೂ ಕೂಡ ಸಮಾಜ ಅಂತ ವಿಚಾರ ಬಂದಾಗ ಇಬ್ರು ಒಟ್ಟಾಗಿ ರಥವನ್ನ ಎಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ರು. ಎಲ್ಲಿವರೆಗೂ ಅಂದ್ರೆ ಕೆಲವು ವಿಚಾರಗಳು ಅವರವರ ನಡೆಸುವಂತ ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಅಂತ ಇದ್ರೂ ಕೂಡ ಸಮಾಜ ಮೊದಲು ಅಂತೇಳಿ ಅವ್ರ ತೀರ್ಮಾನ ತೆಗೆದುಕೊಳ್ತಾ ಇದ್ರು. ಯಾವ್ದಾದ್ರು ನೆನ್ಪು ಮಾಡ್ಕೊಳ್ಳೋದಾದ ಸರ್, ಶಾಮನೂರನ್ನ ನೆನಪು ನಿಜವಾಗ್ಲೂ ಕೂಡ ಮರೆಯಕ್ಕಾಗಲ್ಲ ಅನ್ನೋ ರೀತಿಯ ನೆನಪು ಯಾವ್ದಾದ್ರು ಇದ್ರೆ ಈಗ ನೆನ್ಪು ಮಾಡ್ಕೋಬಹುದು ಸರ್? ನಾನು ಆಗ್ಲೇ ಹೇಳಿದಾಗೆ ಶಿವಮೊಗ್ಗದಲ್ಲಿ ಒಂದು ಬೆಕ್ಕಿನ ಕಲ್ಮಠದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇತ್ತು. ಇನ್ನು ಲೋಕಸಭಾ ಚುನಾವಣೆ ಅಂತೂ ಇನ್ನು 2 ತಿಂಗಳೇನೋ ಇದೆ. ನಾನು ಇನ್ನೂ ಅಧಿಕೃತವಾಗಿ ಅಭ್ಯರ್ಥಿ ಅಂತನೂ ಕೂಡ ಘೋಷಣೆ ಮಾಡಿಲ್ಲ. ರಾಘು 2 ಅವಧಿಯಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾನೆ. ಇನ್ನೇನು ಅವ್ನು ನೆಕ್ಸ್ಟ್ ಅವನೇ ನಿಲ್ಲೋದು. ಇನ್ನು ನನಗಿನ್ನೂ ನನ್ನ ಪಕ್ಷನೇ ಘೋಷಣೆ ಮಾಡಿಲ್ಲ. ಇನ್ನೇನು ಅವನೇ ನಿಲ್ತಾನೆ, ಅವನ್ನೇ ಗೆಲ್ಲಿಸಬೇಕು ಅಂತೇಳಿ ಅವ್ರು ಕರೆ ಕೊಟ್ರಲ್ಲ. ನಾನು ದೇವಸ್ಥಾನದಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ. ನಾನಂತೂ ಅವ್ರ ಹತ್ರ ಈ ರಾಜಕೀಯ ಚರ್ಚೆನೇ ಮಾಡಿಲ್ಲ. ಅರೆ ಅವರಿಗೆ ಒಳ್ಳೆ ವಿಚಾರಗಳು ಯಾವುದೇ ವ್ಯಕ್ತಿಯಲ್ಲಿ ಕಂಡಾಗ ಅವ್ರನ್ನ ಬೆಂಚ್ ಚಪ್ಪರಿಸುವಂಥದ್ದು, ಅವ್ರಿಗೆ ಒಳ್ಳೆ ಮಾತಾಡೋದಕ್ಕೆ ಯಾವುದೇ ಒಂದು ಮುಜುಗರ ಮಾಡ್ಕೊಂತಿದ್ದಿಲ್ಲ. ಅವ್ರಿಗೆ ಅವ್ರದೇ ಆದ ಒಂದು ಪಕ್ಷ ಇತ್ತು, ಇನ್ನೊಂದಿತ್ತು, ಯಾವುದಕ್ಕೂ ಕೂಡ ಮುಜುಗರ ಮಾಡ್ಕೊಳ್ಳೋದು ನೇರ ಅವ್ರು ಹೇಳಿದ್ದು ನನ್ನ ಜೀವನದಲ್ಲಿ ನಾನು ಯಾವ್ದು ಕೂಡ ಮರ್ಲಿಕ್ಕೆ ಸಾಧ್ಯ ಇಲ್ಲ. ಇದು BY ವಿಜಯ್ ರಾಘವೇಂದ್ರ ಅವರ ಮಾತು. ದಾವಣಗೆರೆಯಿಂದ ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.